श्रीराम जय राम जय जय राम 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 श्री रामचंद्र परब्रह्मणे नमः। ರಾಮೋತ್ಸವ ಇದರಲ್ಲಿ ಅನುಷ್ಠಾನ ಮಾಡಿ ಧಾರ್ಮಿಕ ಕರ್ಮಾಚರಣೆ ಇದೆಯೋ ಅಲ್ಲಿ ಎಲ್ಲವೂ ಕೂಡ ಚೈತ್ರ ಮಾಸ ಬಂದು ಕೂಡಲೇ ಎಲ್ಲರಿಗೂ ಕೂಡ ಒಂದು ಅವರ ಪರಂಪರೆಯಲ್ಲಿ ಕುಟುಂಬದಲ್ಲಿ ಒಂದು ಪದ್ಧತಿ ನಡೆದುಕೊಂಡು ಬರ್ತಾ ಇದೆ. ಅದರ ಹೆಸರೇ ರಾಮೋತ್ಸವ. ಕೆಲವರು ಯುಗಾದಿ ದಿನ ಚೈತ್ರ ಶುಕ್ಲ ಪ್ರತಿಪತ್ತಿನಿಂದ ಪ್ರಾರಂಭ ಮಾಡಿ ನವಮಿವರೆಗೂ ಮಾಡೋದು ಕೆಲವರು, ಇನ್ನು ಕೆಲವರು ನವಮಿಯಿಂದ 9 ದಿನಗಳ ಕಾಲ ಮಾಡುವರು, 15 ದಿನಗಳ ಕಾಲ ಈ ರೀತಿ ಉತ್ಸವ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾತಕ್ಕೆ ನಾವು ಈ ರಾಮೋತ್ಸವ ಮಾಡಬೇಕು ಅಂತ ಯಾರಿಗೂ ಯೋಚನೆ ಮಾಡುವಷ್ಟು ಪ್ರಸಕ್ತಿ ಇಲ್ಲ. ಯಾತಕ್ಕೆ ನಾವು ಈ ವ್ಯವಧಾನ ಯಾತಕ್ಕೆ ಮಾಡಬೇಕಾಗಿದೆ ಅಂದರೆ, ಒಂದು ಒಳ್ಳೆಯ ಮಾತಾಡಿದ್ರೆ ನಮ್ಮ ಹಿರಿಯರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ, ಅವರು ಹಾಕಿಕೊಟ್ಟಿರುವಂತಹ ಹಾದಿಯಲ್ಲಿ ನಾವು ನಡೆಯಬೇಕು. ಅದಕ್ಕೆ ನಾವು ಅದನ್ನು ಅತಿಕ್ರಮ ಮಾಡದೆ ಮೀರದೆ ನಾವು ಅದರಂತೆ ಮುಂದಕ್ಕೆ ಹೋಗೋಣ ಅಂತ. ಈ ಪದ ನಮಗೆ ಅರ್ಥ ಆಗಬೇಕು ಅಂತಂದ್ರೆ ನಿಮಗೆ ವೇದದ ಬಗ್ಗೆ 2 ವಾಕ್ಯಗಳನ್ನು ತಿಳಿಸಬೇಕು. ರಾಮ ಉತ್ಸವ ಅಂತ 2 ಪದಗಳಿವೆ. ಯಾರಿ ರಾಮ? ನಾವೆಲ್ಲರೂ ಕೂಡ ದಶರಥ ಪುತ್ರರಾದಂತಹ ದಾಶರಥಿಯಾದಂತಹ ಒಬ್ಬ ಕ್ಷತ್ರಿಯ ರಾಜಕುಮಾರನ ಬಗ್ಗೆ ಮಾತಾಡ್ತಾ ಇಲ್ವಾ ಅಂತ ಮೊದಲನೇ ಪ್ರಶ್ನೆ. ನೀವು ಮಾಧ್ವ ಸಂಪ್ರದಾಯದಲ್ಲಿ ನೋಡಿದ್ರೆ ಮೂಲ ರಾಮ ವಿಜಯತೆ ಪರ ಅಂತ ಬರೆದುಕೊಂಡಿರ್ತಾರೆ. ಮೂಲ ಅಂತ ಪದ ಯಾಕೆ ಬಂತು ಅಂತಂದ್ರೆ, ನಮಗೆ ಈ ದಶರಥ ಪುತ್ರರಾದಂತಹ ರಾಮನಿಗಿಂತಲೂ ಕೂಡ ಇನ್ನೂ ಇದಕ್ಕೆ ಮೂಲವಾಗಿರುವಂತಹ ಇನ್ಯಾರೋ ಒಬ್ಬರಿದ್ದಾರೆ ಅಂತ ತಿಳಿಸೋದಕ್ಕೆ ಮೂಲ ರಾಮೋ ವಿಜಯತೆ ಪರ ಅಂತ ಬರೀತಾರೆ. ಈಗ ಕೌಸಲ್ಯೆಯ ಗರ್ಭದಲ್ಲಿ ಜನಿಸಿ ಭೂಮಿಯ ಮೇಲೆ ಹೆಜ್ಜೆ ಇಟ್ಟಾಗಲೇ ರಾಮನ ತತ್ವ ಉದಯಿಸ್ತ ಅಥವಾ ಇದಕ್ಕಿಂತ ಮುಂಚೆ ಆದ್ಮೇಲೆ ಕೂಡ ಇತ್ತ ಅನ್ನೋದು ಪ್ರಶ್ನೆ. ಕೇವಲ ಭೂಮಿಯಲ್ಲಿ ತಾಯಿಯ ಗರ್ಭದಿಂದ ಭೂಸ್ಪರ್ಶ ಮಾಡಿದ ಮೇಲೆ ಈ ಮನುಷ್ಯ ಶರೀರವನ್ನು ಕಾಡಿರುವಂತಹ ರಾಮ ಮಾತ್ರ ಆದರೆ, ಅದೇ ರೀತಿಯ ಮರ್ಯಾದೆ ನಮಗೆ ಲಕ್ಷ್ಮಣೋತ್ಸವ ಮಾಡಬೇಕಾಗಿತ್ತು, ಭರತೋತ್ಸವ, ಶತ್ರುಘ್ನೋತ್ಸವ, ಈ ಥರ ಎಲ್ಲ ಉತ್ಸವಗಳು ಮಾಡಬೇಕಾಗಿತ್ತು. ಆದರೆ ರಾಮೋತ್ಸವ ಮಾತ್ರ ಯಾಕೆ ಮಾಡ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದಾಗ, ಇದರಲ್ಲಿ ನೀವು ಶಿಕ್ಷಾವಲ್ಲಿ ಹೇಳೋದು ಸುಮಾರು ಜನ ಇಲ್ಲಿ ತೈತ್ರಿ ಉಪನಿಷತ್ತರಲ್ಲಿ ಒಂದು ವಾಕ್ಯ ನೋಡಿ. ಸಯ ಏಷೋಕೋತ್ತರ ಹೃದಯ ಆಕಾಶ ಸಹ ಯಃ ಏಷಃ ಹೃದಯೇ ಆಕಾಶ. ಆಕಾಶ ಅಂತಂದ್ರೆ ಏನು ಸ್ವಾಮಿ? ವ್ಯವಧಾನ, ಗ್ಯಾಪ್, ಒಂದು ಅವಕಾಶ, ಅದಕ್ಕೆ ಆಕಾಶ ಅಂತ ಕರೀತಾರೆ. ಎಲ್ಲಿದೆ ಇದು? ಹೃದಯೇ ಆಕಾಶ. ನಮ್ಮ ಹೃದಯದ ಒಳಗೆ ಒಂದು ಆಕಾಶ ಇರುತ್ತೆ. ತಸ್ಮಿನ್ ನಯಂ ಪುರುಷೋ ಮನೋಮಯಃ. ಅದರ ಒಳಗೆ ಒಬ್ಬ ಪುರುಷ ಇದ್ದಾನಂತೆ. ಪುರುಷ ಅಂತಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಕಡೆ ನೋಡ್ತೀವಿ ಗಂಡಸು ಅಂತ. ಕೇವಲ ಭೌತಿಕವಾದಂತಹ ಚರ್ಮಖಂಡ ಇರೋದ್ರಿಂದ ಪುರುಷನಾಗೋದಿಲ್ಲ ಅಂತ ಹೇಳುತ್ತೆ. ಪುರುಷೇತೆ, ಪುರುಷ ಎಂಬ ಪದಕ್ಕೆ ಈ ಶರೀರದಲ್ಲಿ ಇರುವಂತಹ ಅಂತರಾತ್ಮ, ಪ್ರತ್ಯಗಾತ್ಮ ಅಂತ ಅರ್ಥ. ಹಾಗಾಗಿ ಈ ಹೃದಯದ ಆಕಾಶದೊಳಗೆ ಇರುವಂತಹ ಒಬ್ಬ ಪುರುಷ ಜೀವಾತ್ಮರಿದ್ದಾರಲ್ಲ, ಆತರ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಗಂಡಸ, ಹೆಂಗಸ
ಅಥವಾ ಯಾವ ಲಿಂಗವೂ ಇಲ್ವಾ ಅಂತಂದ್ರೆ ಎಲ್ಲವೂ ಕೂಡ ತನಗೆ ಅನ್ವಯಿಸುತ್ತೆ. ಆದ್ರಿಂದ ಈಗ ಉದಾಹರಣೆಗೆ ಯಾರಿಗಾದ್ರೂ ಹಾರ್ಟ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಅನ್ನೋದೆಲ್ಲೂ ಇರೋದಿಲ್ಲ. ಯಾವ ರೀತಿ ಅದರ ಅಧಿಷ್ಠಾನಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ಇಲ್ಲವೋ ಅದಕ್ಕೆ ಅಧಿಷ್ಠಾನನಾಗಿರುವಂತಹ ಯಾವ ಪರಮಾತ್ಮನಿದ್ದಾನೋ ಅವನು ಕೂಡ ಯಾವ ಲಿಂಗವೂ ಇಲ್ಲ. ತಸ್ಮಿನ್ ನಯಂ ಪುರುಷ ಮನೋಮಯ. ಈಗ ನಮಗೊಂದು ಸಂದೇಹ ಬರ್ತದೆ, ಈ ಹೃದಯ ಅನ್ನೋದು 100 ವರ್ಷನ 50 ವರ್ಷನ 70 ವರ್ಷನ, ಇವತ್ತು 70ಕ್ಕೂ ಯಾವ ಗ್ಯಾರಂಟಿನೂ ಇಲ್ಲ, ಎಷ್ಟು ದಿನ ಈ ಹೃದಯ ಇರ್ತೋ ಗೊತ್ತಿಲ್ಲ. ಈ ಹೃದಯದಲ್ಲಿ ಇರಬೇಕಾದಂತಹ ಯಾರೋ ಒಬ್ಬರು ಹೇಳ್ತಿದ್ರಲ್ಲ ಪುರುಷ, ಈ ಹೃದಯ ಇಲ್ಲದೆ ಇರಬೇಕಾದ್ರೆ ಪುರುಷನ ಹೊರಟೋಗ್ತಾನ, ಈ ಶರೀರ ಮೃತವಾಗುತ್ತಾನೆ, ಒಳಗಿರುವ ಪುರುಷನ ಮೃತನಾಗ್ತಾನ ಅಂತಂದಾಗ ಅದಕ್ಕೆ ಮುಂದಿನ ವಿಶೇಷಣ ಅಮೃತಃ. ಅಮೃತಃ ಅಂತಂದ್ರೆ ಸಾವು ಇಲ್ಲದೆ ಇರುವುದು ಅಂತ ಅರ್ಥ. ಸಾವು ಅಂತಂದ್ರೆ ವಿನಾಶ. ತಕ್ಷಣ ಇನ್ನೊಂದು ಸಂದೇಹ ಬರುತ್ತದೆ, ನಮ್ಮ ಎದುರುಗಡೆ ಮನೆ ಎದುರುಗಡೆ ಒಂದು ಚಪ್ಪಡಿ ಕಲ್ಲಿದೆ, ನಮ್ಮ ತಾತರ ಕಾಲದಲ್ಲೂ ಹಾಗೆ ಇದೆ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಹಾಗೆ ಇರುತ್ತೆ. ಸೊ ಹಾಗಾದ್ರೆ ಒಂದು ಚಪ್ಪಡಿ ಕಲ್ಲಿದ್ದ ಹಾಗೆ ಈ ಪುರುಷನ ಹಾಗೆ ಇರ್ತಾನ ಅಂತ ಸಂದೇಹ ಬರಬಹುದು. ಮುಂದಿನ ವಿಶೇಷಣ ಅಮೃತಃ ಹಿರಣ್ಮಯ. ಹಿರಣ್ಯ ಎಂಬುದು ಪ್ರಕಾಶಕ್ಕೆ ಒಂದು ಸೂಚನೆ. ಸ್ವಪ್ರಕಾಶನಾಗಿರುವಂತಹದ್ದು. ನಿಮ್ಮ ಮನೆ ಎದುರುಗಡೆ ಇರುವಂತಹ ಚಪ್ಪಲಿ ಕಲದಲ್ಲಿ ಆ ಪ್ರಕಾಶ ಅನ್ನೋದಿಲ್ಲ, ಆದರೆ ಇದರಲ್ಲಿ ಆ ಪ್ರಕಾಶ ಕಂಡು ಬರುತ್ತದೆ. ಈ ಒಳಗಿರುವಂತಹ ಪುರುಷ ಆ ಪ್ರಕಾಶವಿದ್ದರೆ ತಸ್ಯ ಭಾಸ ಸರ್ವ ವಿಧಂಬಿ ಭಾತಿ. ಆತ ಒಳಗೆ ಬಿಡುತ್ತಾ ಇದ್ರೆ ನಾವೆಲ್ಲ ಕೊಡ್ತೀವಿ, ನಾನು ತಿಳಿದಿದ್ದೇನೆ, ನಾನು ರಾಮೋತ್ಸವಕ್ಕೆ ಹೋಗಿದ್ದೀನಿ, ನಾನು ಅರ್ಚನೆ ಮಾಡಿಸಿದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ ಅಂತಂತಹ ಒಂದು ಕಲ್ಪನೆ ನಮಗೆ ಬರಬೇಕು ಅಂತಂದ್ರೆ ಒಳಗೆ ಬೆಳಗ್ತಾ ಇರಬೇಕು ಆ ಜ್ಯೋತಿ. ಅದಕ್ಕೋಸ್ಕರ ಸ್ವಪ್ರಕಾಶ ಅಂತ ಹಿರಣ್ಮಯ. ಅಂತರೇಣ ತಾಲುಕೆ ಯೇಷಸ್ತನ ಇವ ಭವಂಬತೆ ಸೇರೇಂದ್ರ ಜ್ಯೋತಿ. ನಮ್ಮ ಶರೀರದಲ್ಲಿ ಸ್ತ್ರೀ ಪುರುಷರೆಲ್ಲರಿಗೂ ಕೂಡ ಸ್ತನ ಎಂಬುದು ಒಂದು ಲಕ್ಷಣ, ಕುರುಹು. ಯಾವ ರೀತಿ ಈ ಸ್ತನ ಶರೀರವನ್ನು ಆಶ್ರಯಿಸಿಕೊಂಡಿರ್ತದೋ ಅದೇ ತರ ಅದಕ್ಕೆ ಲಂಬತೆ, ಅದನ್ನು ಅಂಟುಕೊಂಡಿದ್ದಾನೆ, ನೇತಾಡ್ತಾ ಇದ್ದಾನೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈ ಶರೀರವನ್ನು. ಯಾಕಂದ್ರೆ ಆತ ಬಿಟ್ರೆ ಶರೀರವೇ ಇಲ್ಲ. ಅದಕ್ಕೋಸ್ಕರ ಸೇಂದ್ರ ಜೋನಿ, ಅವನು ಇಂದ್ರನಿಗೆ ಕೂಡ ಆಧಾರವಾದಂತಹವನು. ಇಂದ್ರ ಅಂತಂದ್ರೆ ಈ 3 ಲೋಕಗಳನ್ನು ಆಡಳಿತ ಮಾಡುವಂತಹ ಆ ದೇವಾಧಿಪತಿಗೆ ಕೂಡ ತಾನೇ ಮೂಲ ಅಂತ ಹೇಳ್ತಾರೆ. ಯತ್ರ ಸೌಕೇಶಾಂತೋ ವಿವರ್ತತೆ. ಕೇಶಾಂತಃ ವಿವರ್ತತೆ. ಕೇಶ ಅಂತಂದ್ರೆ ಒಂದು ಕೂದಲು. ಆ ಕೂದಲ ತುದಿ ಎಷ್ಟು ಸೂಕ್ಷ್ಮವಾಗಿರುತ್ತದೋ ಅಷ್ಟೇ ಸೂಕ್ಷ್ಮವಾಗಿ ಇದ್ದಾನೋ ಇಲ್ವೋ ಅನ್ನುವಂತಹ ಸಂದೇಹ ಬರ್ತಾ ಇರುತ್ತದೆ. ಆತ ಏನ್ ಮಾಡ್ತಾನೆ, ಭೂರಿ ಯಜ್ಞೌ ಪ್ರತಿಷ್ಠತಿ. ಭೂ ಎಂಬ ವ್ಯಾಹತಿಯಿಂದ ಅಗ್ನಿಯಲ್ಲಿ ತಾನೇ ಇದ್ದಾನಂತೆ. ಭುವ ಇತಿ ವಾಯು. ಭುವ ಎಂಬ ಒಂದು ವ್ಯಾಹತಿಯಿಂದ ವಾಯುವಿನಲ್ಲಿ ತಾನೇ ಇದ್ದಾನೆ. ಸುಭರಿತ್ಯಾದಿತ್ಯೆ, ಸೂರ್ಯನಲ್ಲೂ ಕೂಡ ತಾನೇ ಇದ್ದಾನೆ. ಮಹ ಇತಿ ಬ್ರಹ್ಮಣಿ, ಬ್ರಹ್ಮನಲ್ಲೂ ಕೂಡ ತಾನೇ ಇದ್ದಾನೆ. ಮಹ ಎಂಬ ಈ ಬೀಜಾಕ್ಷರ ಅನ್ಕೋಬಹುದು ವ್ಯಾಹತಿಯಿಂದ. ಆಪ್ನೋತಿ ಸ್ವರಾಜ್ಯಂ ಆಪ್ನೋತಿ ಮನಸಸ್ಪತಿ ವಾಕ್ಪತಿಶ್ಚಕ್ಷುಷ್ಪತಿ ಶ್ರೋತ್ರಪತಿರ್ವಿಜ್ಞಾನಪತಿ ಏತತ್ತತೋ ಭವತಿ. ಶ್ರೋತ್ರ, ವಾಕು, ಮನಸ್ಸು, ಕಣ್ಣು ಇವು ಎಲ್ಲವನ್ನೂ ಕೂಡ ಮಾಡುವಂತಹ ಶಕ್ತಿ ಆತನಲ್ಲೇ ಕೂಡ ಇದೆ ಅಂತ ಹೇಳುತ್ತಾ ಆಕಾಶ ಶರೀರಂ ಬ್ರಹ್ಮ. ಹಾಗಾದ್ರೆ ಈ ಶರೀರದಲ್ಲಿ ಮಾತ್ರ ಅಡಗಿದ್ದಾನ ಅಂತಂದ್ರೆ ಬರೀ ಈ ಶರೀರ ಮಾತ್ರ ಅಲ್ಲ, ಎಲ್ಲೆಲ್ಲಿ ಶರೀರ ಇದೆಯೋ ಪ್ರತಿಯೊಂದು ಶರೀರದಲ್ಲೂ ಕೂಡ ಚೇತನ ರೂಪವಾಗಿರುವಂತಹ ಆ ಪ್ರತ್ಯೇಕಾತ್ಮನಾದಂತಹ. ಮತ್ತೆ ಇವ್ರಿಗೆ ಏನಂತ ಕರೀಬೇಕು, ಏನಂತ ಕರೀಬೇಕಲ್ಲ. ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಂ ಅಮೃತಂ. 6 ಹೆಸರುಗಳನ್ನು ಕೊಟ್ಟಿದ್ದಾರೆ ಇವರಿಗೆ. ಇದೆಲ್ಲ ಅಡ್ಜೆಕ್ಟಿವ್ಸ್ ಅಂತವಲ್ಲ, ವಿಶೇಷಣ ಅಂತ ಕರೆಯಬಹುದು. ಸತ್ಯಾತ್ಮ, ಸತ್ಯದಲ್ಲಿ ಪೂರ್ತಿ ತುಂಬಿಕೊಂಡಿರುವಂತಹ ಒಂದು ಅರ್ಥ. ಸತ್ಯವನ್ನೇ ತಾನಾಗಿ ಇಟ್ಕೊಂಡಿದ್ದಾರೆ ಅಂತ. ಸತ್ಯ ಅಂತಂದ್ರೆ ಬದಲಾವಣೆ ಆಗದೇ ಇರುವಂತಹದ್ದು ಸತ್ಯ ಅಂತಾರೆ. ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಯಾವುದು ಬದಲಾವಣೆ ಆಗೋದಿಲ್ಲವೋ ಅದಕ್ಕೆ ಸತ್ಯ ಅಂತ ಹೆಸರು. ಆ ಸತ್ಯವನ್ನು ತುಂಬಿಕೊಂಡಿದ್ದಾನೆ ಅಂತ ಅರ್ಥ. 2ನೇ ಹೆಸರು ಪ್ರಾಣಾರಾಮ.
ಪಡ್ತಿರ್ತಾನೆ, ಹೇಳ್ತಾನೆ, ಕೂತ್ಕೊತಾನೆ, ಅಳ್ತಾನೆ, ಹಿಗ್ತಾನೆ, ಕುಗ್ತಾನೆ. ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಇರುವಂತಹ ಶಾಂತಿ ಸಮೃದ್ಧ ಇತಿ ಪ್ರಾಚೀನ ಯೋಗ್ಯೋಪಾಸ್ವ. ಪ್ರಾಚೀನ ಯೋಗ್ಯ ಎಂಬ ಶಿಷ್ಯನಿಗೆ ಗುರುಗಳು ಈ ತರ ಉಪದೇಶ ಮಾಡೋದು. ಯಾವ ರೀತಿ ಆರಾಮ ಮಾಡ್ತಿದ್ದಾನೆ ಅಂತಂದ್ರೆ, ರಮಂತೆ ಯೋಗಿನೋನಂತೆ ಸತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನ ಇದಂ ಪರಂ ಬ್ರಹ್ಮಾಭಿಧೀಯತೆ ಅದ ಪರಂ ಬ್ರಹ್ಮಾಭಿಧೀಯತೆ ಅಂತ. ಯಾರಾದರೆ ಯೋಗಿಗಳಿಗೆ ಎಲ್ಲರಿಗೂ ಕೂಡ ತಾಣವೋ ಸತ್ಯ ಅನಂತೆ ಚಿದಾತ್ಮನಿ, ಚಿನ್ಮಯವಾದಂತಹ ಜ್ಞಾನರೂಪವಾಗಿರುವಂತಹ ಯಾವ ತಾಣದಲ್ಲಿ ಎಲ್ಲ ಯೋಗಿಗಳು ಆಟ ಆಡುತ್ತಾರೋ ಅವನೇ ರಾಮನು. ಅಂತಹ ರಾಮನನ್ನು ದೇವಾಧಿದೇವದರು, ದೇವತೆಯರು, ಬ್ರಹ್ಮ, ವಿಷ್ಣು ಮತ್ತು ದಶರಥಾದಿ ಪುಣ್ಯ ಪುರುಷರು ಎಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡಿದ್ದಾರೆ. ಆತನೇ ಮೂಲರಾಮ. ಅಂತಹ ರಾಮನನ್ನು ನಾವು ಯಾವಾಗಲೂ ಕೂಡ ಆಹ್ವಾನ ಮಾಡುವಂತಹದ್ದು. ಯಾತಕ್ಕೆ ಆಹ್ವಾನ ಮಾಡಬೇಕು ಅಂತಂದ್ರೆ, ನಾವು ರಾಮನ ಜನನಕ್ಕೆ ಪೂರ್ವವಾಗಿ ವಸಂತ ನವರಾತ್ರಿಯನ್ನು ಮಾಡುವಂತಹ ಪದ್ಧತಿ. ರಾಮಾವತಾರವಾಗಬೇಕೆಂದು ಎಲ್ಲ ಬ್ರಹ್ಮಾಂಡ ದೇವತೆಗಳು ಹಾಗೂ ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಯಾವ ರೀತಿ ಪ್ರಾರ್ಥನೆ ಮಾಡಿದರೋ ನಾವು ಕೂಡ ಅದೇ ರೀತಿ ರಾಮಾವತಾರಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅವತಾರ ಅಂತಂದ್ರೆ ಇಳಿಯೋದು, ಧರೆಗೆ ಇಳಿದು ಬಾ ಅಂತ ಅರ್ಥ. ಧರೆಗೆ ಇಳಿದು ಬಂದರೆ ನಮಗೇನಾಗುತ್ತೆ ಅಂತಂದ್ರೆ, ರಾಮನ ರಾಜ್ಯ ಅಂದರೆ ರಾಮನ ಅಸ್ತಿತ್ವದಿಂದಲೇ ನಮಗೆ ಧರ್ಮ ಚೆನ್ನಾಗಿ ಉಳಿಯುತ್ತದೆ. ಅದಕ್ಕೋಸ್ಕರ ರಾಮನನ್ನು ನಾವು ಆಹ್ವಾನ ಮಾಡುವಂತಹದ್ದು ಉತ್ಸವದ ಉದ್ದೇಶ. ಉತ್ಸವ ಅಂತ ಪದ ಕೂಡ ಎಲ್ಲರೂ ಕೂಡ ಯಾವುದೋ ಒಂದು ಸೆಲೆಬ್ರೇಷನ್ ಅಂತಿರುವಂತಹ ಯಾವುದೋ ಒಂದು ಹಾಡುಗಾರಿಕೆ ಅಥವಾ ಕುಣಿತ ಇಂತಹ ಕೆಲವು ಚಟುವಟಿಕೆಗಳಿಂದ ಇಲ್ಲಿ ಬಹಳಷ್ಟು ಧಾರ್ಮಿಕವಾದ ನೆಲೆ ಇಲ್ಲಿದೆ ಅನ್ನೋದು ಬಹಳ ಸಂತೋಷ ಆಗುತ್ತೆ. ಇಲ್ಲಂದ್ರೆ ಬೇಡದೇ ಇರುವಂತಹ ಯಾವುದೋ ಚಿತ್ರಗೀತೆಗಳು ಅದು ಇದು ಎಲ್ಲ ಹಾಕಿ ನಮಗೆ ಧಾರ್ಮಿಕತೆಯ ನೆಲವೇ ಇಲ್ಲದಿರೋ ಥರ ಮಾಡ್ತಿದ್ದಾರೆ. ಆ ಥರ ಇಲ್ಲದೆ ಉತ್ಸವ ಎಂಬ ಪದ ಎಲ್ಲಿ ಬಂದಿದೆ ಅಂತ ಯೋಚನೆ ಮಾಡಿ. ಸವ ಎಂಬ ಪದವನ್ನು ನೀವು ಕೇಳಿರಬಹುದು. ಸವ ಅಂತಂದ್ರೆ ಅಭಿಷವ, ಜಜ್ಜುವುದು ಅಂತ ಅರ್ಥ. ಯಾವುದನ್ನ ಅಂತಂದ್ರೆ, ಸೋಮಯಾಗವನ್ನು ಮಾಡಿದಾಗ ಆ ಸೋಮತೆಯನ್ನು ತಗೊಂಡು ಅದನ್ನ ಅಧಿಶಮನ ಫಲಕಗಳಲ್ಲಿ ಆ ಲತೆಗಿಟ್ಟು ಜಜ್ಜುತ್ತಾರೆ. ಅದ್ರ ಮೇಲೆ ಆ ರಸವನ್ನು ತೆಗೆದು ಗೃಹ ಪಾತ್ರೆಗಳಲ್ಲಿ ಇಟ್ಟು ಹೋಮವನ್ನು ಮಾಡ್ತಾರೆ. ಆ ಹೋಮದ ಹೆಸರೇ ಸೋಮಯಾಗ. ಸೋಮದಿಂದ, ಸೋಮರಸದಿಂದ ಮಾಡುವಂತಹ ಯಾಗ. ಈ ಯಾಗ ಎಲ್ಲಿ ಚೆನ್ನಾಗಿ ಜಜ್ಜಿ ಅದನ್ನು ಉತ್ತಮವಾಗಿ ಮಾಡ್ತಾರೋ ಅದಕ್ಕೆ ಉತ್ಸವ ಅಂತ ಹೆಸರು ಅಲ್ಲಿ ಬರುತ್ತದೆ. ಈಗ ಸೋಮಯಾಗದಲ್ಲಿ ಆ ಸುತ್ಯಾಹಸನಲ್ಲಿ ಯಾವತ್ತಾದ್ರೆ ಪ್ರಧಾನವಾದಂತಹ ಈ ಸೋಮರಸವನ್ನು ಚೆನ್ನಾಗಿ ಜಜ್ಜಿ ಆ ರಸವನ್ನು ತೆಗೆದು ಶುದ್ಧಿ ಮಾಡಿ ದೇವರಿಗೆ ನಾವು ಆಹುತಿಗಳನ್ನು ಕೊಡ್ತೀವೋ, ಅದೇ ರೀತಿಯಲ್ಲಿ ನಾವು ಇಲ್ಲಿ ಕೂಡ ನಮ್ಮ ಶಕ್ತಿ ವಂಚನೆಗಿಲ್ಲದೆ ನಮ್ಮ ಶ್ರದ್ಧಾ ಭಕ್ತಿಗಳಿಂದ ನಾವು ದ್ರವ್ಯವನ್ನು ಸಂಪಾದನೆ ಮಾಡಿ ಇಲ್ಲಿ ಯಜ್ಞಪುರುಷ ಇಲ್ಲದೆ ಇರೋ ಕಾರಣ ಆ ರಾಮದೇವರ ವಿಗ್ರಹವನ್ನೇ ನಾವು ಅಗ್ನಿಹೋತ್ರ ಎಂದು ಭಾವನೆ ಮಾಡಿ ಆ ದೇವರಿಗೆ ಈ ಪದಾರ್ಥಗಳನ್ನೆಲ್ಲ ನಾವು ಕೊಡ್ತಾ ಇದ್ವಿ. ಹಾಗಾಗಿ ಇದೊಂದು ಉತ್ಸವ. ಅದಕ್ಕೋಸ್ಕರ ರಾಮನ ಅವತಾರವನ್ನು ಪ್ರಾರ್ಥನೆ ಮಾಡಿ ಈ ರಾಮದೇವರ ಒಂದು ತತ್ವದಲ್ಲಿ ಮಹಾಯೋಗಿಗಳೆಲ್ಲರೂ ಕೂಡ ಸದಾಕಾಲ ಲೀನರಾಗಿ ತನ್ಮಯರಾಗಿ ಆ ರಾಮನಾಮವನ್ನ ತುಂಬಾ ಸಂತೋಷದಿಂದ ಹೇಳ್ತಾರೋ. ಯಾತಕ್ಕೆ ರಾಮನಾಮಕ್ಕೆ ಅಷ್ಟು ಪ್ರಾಮುಖ್ಯ ಅಂತಂದ್ರೆ, ನಮಃ ಶಿವಾಯ ಎಂಬ ಮಂತ್ರದಿಂದ ಮ ಅನ್ನುವ ಬೀಜಾಕ್ಷರ, ನಮೋ ನಾರಾಯಣಾಯ ಎಂಬ ಪದದಿಂದ ರಾ ಎಂಬ ಬೀಜಾಕ್ಷರ. ಈ ರೀತಿ ಶಿವಪಂಚಾಕ್ಷರಿ ಮಂತ್ರ ಹಾಗೂ ನಾರಾಯಣ ಅಷ್ಟಾಕ್ಷರಿ ಮಂತ್ರ, ಈ ಎರಡರಿಂದ ನಮಗೆ ಸಿಕ್ಕಿರುವಂತಹ ಮಂತ್ರವೇ ರಾಮ ಮಂತ್ರ. ಆದ್ದರಿಂದ ಈ ರಾಮ ನಾಮವನ್ನು ಮಾಡಿದರೆ ಸಾಕು ನಿಮಗೆ ರಾಮದೇವರ ಒಂದು ಅನುಗ್ರಹ ಮೂಲ ರೂಪದಿಂದಾಗಲಿ ಅಥವಾ ದಶರಥ ಪುತ್ರನಾದಂತಹ ಶ್ರೀರಾಮನ ಅನುಗ್ರಹವಾಗಲಿ ನಮಗೆ ಸಿಗುತ್ತದೆ ಅಂತ. ರಾಮೋತ್ಸವದಿಂದ ನಾವು ಪಡಿಬೇಕಾದ್ದೇನು ಅನ್ನುವಂತಹ ಒಂದು ವಿಚಾರವನ್ನು ಹೇಳಿಕೊಂಡು ಈ ಕಿರು ಉಪನ್ಯಾಸವನ್ನು ಮುಗಿಸೋಣ. ಒಮ್ಮೆ ನಮಗೆ ಚರಿತ್ರೆಯಲ್ಲಿ ರಾಮಾಂಜನೇಯ ಯುದ್ಧ ಎಂಬ ಒಂದು ಕಥೆ ಕೇಳಿ ಬರ್ತದೆ. ಸಿನಿಮಾ ನೋಡಿರ್ತೀರಿ. ಯಾರೋ ಒಬ್ಬರು ಬಂದು ಹನುಮಂತನನ್ನ ಆಶ್ರಯ ಮಾಡಿದಾಗ ಹನುಮಂತ ಹೇಳಿದಂತೆ, ಆಯ್ತು ನಾನು ಅಭಯ ಕೊಟ್ಟಿದ್ದೀನಿ ಅಂತ. ಅವನನ್ನು ಅಲ್ಲಿ ರಾಜಾಪಚಾರ ಮಾಡಿ ಬಂದಿದ್ದಾನೆ. ರಾಮದೇವರಿಗೆ ಅವನಿಗೆ ಶಿಕ್ಷೆ ಕೊಡಬೇಕು ಅಂತಿತ್ತು.
ಇಲ್ಲಿ ಹನುಮಂತ ನೋಡಿದ್ರೆ ಅಭಯ ಕೊಟ್ಟಿದ್ದಾನೆ. ಏನ್ ಮಾಡಬೇಕು ಅಂತಂದಾಗ, ನೀನು ರಾಮನಾಮವನ್ನು ಹೇಳ್ತಾ ಇದ್ರು, ಬೇಕಿದ್ರೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಆ ಸಮಯದಲ್ಲಿ ಒಂದು ಕಡೆ ರಾಮಬಾಣ, ಮತ್ತೊಂದು ಕಡೆ ರಾಮನಾಮ. ಬಾಣವ ಶಕ್ತಿ ಬರ್ತವ ಅಥವಾ ನಾಮ ಶಕ್ತಿ ಬರ್ತವ ಅಂತ ಯೋಚನೆ ಮಾಡಿದಾಗ, ಬಾಣಕ್ಕೆ ಎಷ್ಟು ಶಕ್ತಿ ಉಂಟೋ ಅಷ್ಟೇ ಶಕ್ತಿ ನಾಮದಲ್ಲಿ ಕೂಡ ಇದೆ ಅಂತ ಅನ್ನೋದು ನಮಗೆ ನಿರೂಪಣೆಯಾಗಿದೆ. ಹಾಗಾಗಿ ನಾವು ರಾಮ 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 ಎಂಬ ಪದವನ್ನು ಹೇಳಿದ್ರೆ ಸಾಕು ಅಂತ. ಪ್ರಮುಖ ಕ್ರೀಡಾಯ ಅಂತ ಸಂಸ್ಕೃತದಲ್ಲಿ ಒಂದು ಧಾತು, ಅದರಲ್ಲಿ ಧೈ ಎಂಬ ಪ್ರತ್ಯಯ ಹಾಕಿದಾಗ ರಾಮ ಶಬ್ದ ಉತ್ಪನ್ನ ಆಯಿತು ಅಂತ ವ್ಯಾಕರಣ ಆಚಾರ್ಯರು ಹೇಳ್ತಾರೆ. ಕ್ರೀಡತೆ ಇತಿ ರಾಮ, ಕ್ರೀಡತಿ ಇತಿ ರಾಮ ಅಂದ್ರೆ ಆಟ ಆಡುವಂತಹವನೇ ರಾಮ ಅಂತ ಅರ್ಥ ಆಗುತ್ತೆ. ದಶರಥ ಪುತ್ರನಾಗಿ ಈ ಧರೆಗೆ ಇಳಿದು ಎಲ್ಲರನ್ನೂ ಮನವೊಲಿಸಿ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವಂತಹ ಬಾಲಕನೇ ರಾಮನು ಎಂಬುದು ಒಂದರ್ಥ. ರಾಮಾವತಾರಕ್ಕಿಂತ ಮುಂಚೆ ಯಾವುದು ಮೂಲರಾಮ ತತ್ವವನ್ನು ಹೇಳಿದವೋ ಆತನ ಒಂದು ಆಟ ಆಡ್ತಿದ್ದಾನಂತೆ. ಯಾವುದು ಅಂತಂದ್ರೆ, ಯಾವ ಕಾರಣ ಇಲ್ಲದೆ ಸೃಷ್ಟಿ ಮಾಡಿದ್ದಾನೆ, ಈ ಸೃಷ್ಟಿಗೆ ಒಂದಷ್ಟು ದಿನ ನಡೆಸ್ತಾನೆ. ಬೇಜಾರಾಯ್ತು ಅಂದ್ರೆ ನಾವು ಮಕ್ಕಳೆಲ್ಲ ಆಟ ಆಡ್ಬೇಕಾದ್ರೆ ಏನ್ ಮಾಡ್ತಾರೆ, ಸ್ವಲ್ಪ ಆಟ ಆಡಿ ಪೆಟ್ಟಿಗೆ ಮುಚ್ಚಿಬಿಟ್ಟು ಸಾಕು ಅಂತ ಬಿಟ್ಬಿಡ್ತಾರಲ್ಲ, ಅದೇ ರೀತಿಗೆ ಪ್ರಳಯಕಾಲ ಅಂತ ಅನ್ಕೊಂಡು ಪೂರ್ತಿ ಅಷ್ಟೊಂದು ಸಮಾಪನ ಮಾಡ್ಬಿಟ್ಟಿದ್ದಾರೆ. ಈ ರೀತಿ ಸೃಷ್ಟಿ ಸ್ಥಿತಿ ಪ್ರಳಯವೆಂಬ ಆಟ ಯಾರ ಕೈಲಿದೆಯೋ ಆತನೇ ರಾಮನು ಅಂತ ಪರಮಾತ್ಮ ಮತ್ತೊಂದು ಅಂಶ ಮತ್ತು ಪೂರ್ಣಾಂಶವೇ ಈ ಶ್ರೀರಾಮ ಅವತಾರ ಅಂತ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ವಿ. ಆದ್ದರಿಂದ ತಿಳಿದು ಮಾಡಿದ್ರು ತಿಳಿಯದೆ ಮಾಡಿದ್ರು ಸಹ ರಾಮನಾಮ ಜಪದ ಒಂದು ಹಿರಿಮೆಯನ್ನು ನಾವು ಸಾಕಷ್ಟು ಹೇಳ್ಕೋಬೇಕಾಗಿದೆ. ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಿದಾಗ ಉದಾಹರಣೆ ಇದೆಯಾ ಅಂತ ಕೇಳ್ತೀವಿ. ತಿಳಿದು ಮಾಡಿದ್ರೆ ತಿಳಿಯದೆ ಮಾಡಿದ್ರೂ ಸಮಾನವಾದಂತಹ ಶಕ್ತಿ ಇರ್ತದ ಅಂತ ಯೋಚನೆ ಮಾಡೋಣ. ಶಬ್ದ ಸಂಸ್ಕಾರವಿಲ್ಲದೆ, ಗುರುಪದೇಶವಿಲ್ಲದೆ, ಧರ್ಮಾಚರಣೆ ಇಲ್ಲದೆ ಭ್ರಷ್ಟನಾಗಿರುವಂತಹ ಒಬ್ಬ ವ್ಯಕ್ತಿ ಕೇವಲ ರಾ ಎಂಬ ವ್ಯತ್ಯಸ್ತ ಅಕ್ಷರ ಉಚ್ಚಾರಣೆಯಿಂದ ಮಹತ್ವವನ್ನು ಪಡೆದ ಯಾರು? ರತ್ನಾಕರ. ಆತನೇ ವಾಲ್ಮೀಕಿಯಾದ. ಆದ್ದರಿಂದ ಆ ಶಬ್ದಕ್ಕೆ ಅಷ್ಟು ಶಕ್ತಿ ಉಂಟು. ಉತ್ತರ ದೇಶದಲ್ಲಂತೂ ಎದ್ದರೆ ರಾಮ, ಬಿದ್ದರೆ ರಾಮ, ಸತ್ತರೆ ರಾಮ, ಬದುಕಿದರೆ ರಾಮ, ರಾಮನಾಮ ಸತ್ಯ ಹೇ. ಈ ರೀತಿ ದೇಶಾದ್ಯಂತ ರಾಮನ ನಾಮವನ್ನು ಯಾವುದೇ ಒಂದು ಕಾರಣಕ್ಕೆ ನಾವು ಎಲ್ಲರೂ ಕೂಡ ನಿತ್ಯ ಸ್ಮರಣೆ ಮಾಡ್ತೀವಿ. ಯಾತಕ್ಕೆ ಅಂತಂದ್ರೆ ಯಾವುದಾದ್ರೂ ಒಂದು ದಿನದಲ್ಲಿ ನಮಗೆ ರಾಮ ಶಬ್ದದ 2 ನಿರ್ವಚನ ಹೇಳಿದ್ವಲ್ಲ, ಒಂದೇನು ರಮಂತೆ ಯೋಗಿನೋ ಅಂತೆ, ನಾವು ಕೂಡ ಯೋಗಿಗಳಾಗಿ ರಾಮನ ಇರುವ ಹಾಗೆ ನಾವು ಕೂಡ ನಮ್ಮ ಮಟ್ಟವನ್ನು ಏರಿಸಿ ನಾವು ಕೂಡ ಧನ್ಯರಾಗೋಣ ಅನ್ನೋದು ಒಂದು. ಇನ್ನೂ ಮೇಲೆ ಹೋದ್ರೆ ರಾಮನ ತತ್ವದಲ್ಲಿ ನಾವು ಸದಾಕಾಲ ಲೀನವಾಗಿಬಿಟ್ರೆ, ಆ ಪರಮಾತ್ಮನಲ್ಲಿ ನಾವು ಸೇರಿಬಿಟ್ರೆ, ರಾಮ ಸಾಯುಜ್ಯವಾದರೆ ನಮಗೆ ಇಲ್ಲಿ ಯಾವುದೇ ವಿಧವಾದಂತಹ ಸಾವು, ಹುಟ್ಟು ಮತ್ತು ಈ ರೀತಿ ಈ ಮುದುಕರಾಗೋದು, ರೋಗಗಳು, ರುಜಿನಗಳು ಯಾವುದೂ ಬರದೇ ಇರೋದು ಅನ್ನೋದು ಅದಕ್ಕಿಂತ ತುಂಬಾ ಉತ್ತಮವಾದಂತಹ ಮಟ್ಟ. ಯಾವುದೇ ಒಂದು ಲಕ್ಷ್ಯ ಬಿದ್ದರೂ ಸಹ ನಾವು ರಾಮನಾಮವನ್ನು ಸ್ಮರಣೆ ಮಾಡಲೇಬೇಕು ಎಂಬುದನ್ನು ನಮ್ಮ ಹಿರಿಯರು ಮಾಡಿರುವಂತಹ ಉಪದೇಶ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಬರೀತೀವಿ ಅಂತ ಅನ್ನೋ ಕಾರಣಕ್ಕೆ ಈ ರಾಮೋತ್ಸವವನ್ನು ಮಾಡಿಸಿ ಸಣ್ಣ ಮಕ್ಕಳಾಗಲಿ, ಮುದುಕರಾಗಲಿ, ವಯಸ್ಸಲ್ಲಿರುವಂತಹ ಎಲ್ಲರೂ ಕೂಡ ಸದಾಕಾಲ ರಾಮನಾಮ ಸ್ಮರಣೆಯನ್ನು ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಮ್ಮ ಹಿರಿಯರು ಈ ರೀತಿ ರಾಮೋತ್ಸವ ಪ್ರಕರಣವನ್ನು ನಮಗೆಲ್ಲರಿಗೂ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತೊಂದು ವಿಚಾರ ಏನಂತಂದ್ರೆ, ವಸಂತ ಬ್ರಾಹ್ಮಣೋ ನಿಮದಧೀನ ಅಂತ ಹೇಳ್ತಾರೆ. ಅನ್ಯಧಾನ ಮಾಡೋದಕ್ಕೆ ಮುಖ್ಯವಾದಂತಹ ಕಾಲ ವಸಂತ ಋತು ಅಂತ ಹೇಳ್ತಾರೆ. ಆ ರೀತಿ ವಸಂತ ಋತುವಿನಲ್ಲಿ ಅನ್ಯಧಾನವಾಗಲಿ ಅಥವಾ ಯಜ್ಞಗಳನ್ನಾಗಲಿ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರುವಂತಹದವರು ಕನಿಷ್ಠ ಪಕ್ಷ ರಾಮೋತ್ಸವವನ್ನು ಮಾಡಿ, ಆ ಸೀತಾರಾಮ ಕಲ್ಯಾಣವನ್ನು ಮಾಡಿ ತಾವು ಕೂಡ ತಮ್ಮದಂತಹ ಕಿರು ಯಜ್ಞವನ್ನು ಮಾಡಿರುವಂತಹ ಒಂದು ಸುಫಲ ಎಲ್ಲರಿಗೂ ಕೂಡ ಸಿಗಲಿ ಅಂತ ರಾಮೋತ್ಸವವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಈ ಜಯನಗರದಲ್ಲಿ ನಾವು ಈ ರಾಮೋತ್ಸವವನ್ನು ಇವತ್ತಿನ ದಿನ ಕಂಡು ಎಲ್ಲರೂ ಕೂಡ ಧನ್ಯರಾಗಿದ್ದೇವೆ. ಶ್ರೀರಾಮಚಂದ್ರನ ಅನುಗ್ರಹ ಎಲ್ಲರಿಗೂ ಕೂಡ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಆ ರಾಮತಾರಕ ಮಂತ್ರದಲ್ಲೇ ಜಯ ಶಬ್ದ ಇದೆ. ಆ ಜಯ ಶಬ್ದ ಖಂಡಿತವಾದಂತಹ ಪ್ರದೇಶದಲ್ಲಿ ಎಲ್ಲರೂ ಕೂಡ ನೀವಿದ್ರಿ, ನಿಮಗೂ ಕೂಡ ಜಯವಾಗಲಿ ಅಂತ